ತಾವು ಕೂಡ ರೈತ ಕುಟುಂಬದ ವರ್ಗದವರೆಲ್ಲ ಓಟಾಗಿ ಮಾಜಿ ಸಚಿವರಾಗಿದ್ದಾರೆ. ಈಗೆಲ್ಲ ರೈತರಿಗೆಲ್ಲ ಸಮಸ್ಯೆ ಆಗಿದೆ. ರೈತರ ಪರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಈ ಕೊಟವಾಗಿ ಏತ ನೀರಾವರಿ ಭಾಳ ವರ್ಷಗಳಿಂದ ನೆನಪಿಗೆ ಬಿದ್ದಂಥದ್ದು. ಸುಮಾರು ನನ್ನ ಅಂದಾಜಾಗ ಒಂದು 40 ವರ್ಷದ ಹಿಂದ್ಗಡೆನ ಆಗಬೇಕಾದಂಥ ಇದೊಂದು ಕೊಟವಾಗಿ ಲಿಫ್ಟ್ ಕಾರಣಾಂತರಗಳಿಂದ ಆಗಲಿಲ್ಲ. ಅದು ಏನಾರ ಇರಬೇಕಾದ್ರೆ ರಾಜಕಾರಣ ಇರಬೇಕು, ಕೆಲವೊಂದಿಷ್ಟು ಸರ್ಕಾರದಾಗ ಹಣ ಇರಲಾರ್ದು ಯಾವ್ಯಾವ ತೊಂದರೆದಿಂದ ಆಗಲಿಲ್ಲ. ಅದಕ್ಕೊಂದು ಕಾಲು ಬಂತು. ಇಮಿಡಿಯೇಟ್ ಭಾಳ ಬೇಗ ಅದರದ್ದು ಪ್ರಾರಂಭನೂ ಆಯಿತು, ಉದ್ಘಾಟನೆ ಆಯಿತು. ಮೊನ್ನೆ ಯಡಿಯೂರಪ್ಪ ಸಾಹೇಬರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಇಲ್ಲಿ ಸುಮಾರು 25 ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೇಕಂತ ಅನಿಸ್ತದೆ. ಇವತ್ತು ಕಳೆದ ಇತ್ತಿತ್ತಲಾಗ ಬರ್ತಾ ಮೊದಲು ಮುಂಚೆ ಒಂದು ಕೆಲವು ದಿವಸ ಎಲ್ಲ ಕಾಲುವೆದೊಳಗೆ ನೀರು ಹರಿಯಿತು. ತದನಂತರ ಅದು 101%, 100% ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಅದರ ಮುಂದೆ ನೀರು ಹೋಗಿಲ್ಲ ಅಂತಕ್ಕಂಥದ್ದು ಅಗದಿ ಸ್ಪಷ್ಟವಾಗಿ ಇವತ್ತು ಗೋಚರ ಆಗ್ತದೆ. ಇವತ್ತು ಆ ನಿಟ್ಟಿನೊಳಗೆ ಇವತ್ತು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ. ಈಗ ನಾನು ಮೊನ್ನೆ ನಮ್ಮ ಭಾಗದ ಶಾಸಕರಿಗೂ ಕೂಡ ನನ್ನ ವಿನಂತಿ ಅದ. ತಮ್ಮ ಬಾಜುಕನ ಅದ. ಇವತ್ತು ತಾವು ಕೂಡ ಇಲ್ಲಿ ಬಂದ ಅಧಿಕಾರಿಗಳನ್ನ ಕರೆಸಿ ಅವ್ರನ್ನ ಸರಿಯಾಗಿ ಹದ್ದುಬಸ್ತಿ ಒಳಗೆ ಇಟ್ಕೊಂಡು ಇದನ್ನು ನೀರಾವರಿ ವ್ಯವಸ್ಥೆ ಸರಿ ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿ. ಇಷ್ಟು ಅಧಿಕಾರಿಗಳು ಈಗ 9 ದಿವಸ ಆಯ್ತು ಇವತ್ತು ಇಲ್ಲೇ ರೈತರು ಇವತ್ತು ಹೋರಾಟ ಮಾಡಾಕತ್ತಾರೋ, ಧರಣಿ ಹೋರಾಟ ಮಾಡಾಕತ್ತಾರ. ತಾವು ಸ್ಪಂದನೆಯನ್ನು ಮಾಡಿಲ್ಲ ಅಂದ್ರೆ ನಾಚಿಕೆಗೇಡ. ಇವತ್ತು ನನಗೂ ಕೂಡ ನಾಚಿಕೆ ಬರ್ಬೇಕು. ನನಗೂ ಇವತ್ತು ತಿಳಿದು ನಾನು ಇದೇ ತಾಲೂಕದಾಗ ನನಗೆ ಗೊತ್ತಾಗಿ ಪರಮ ಪೂಜ್ಯರು ನಿನ್ನೆ ನನಗೆ ಫೋನ್ ಮಾಡಿ ಹೇಳಿದಾಗ ಇವರು ಹೋರಾಟ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಭಾವನೆ ಇತ್ತು. ಚಿಕ್ಕೋಡಿ ಒಳಗೆ ಇದ್ರ ಹೋರಾಟ ನಡೆದದ. ಇದ್ರೊಳಗೆ ನಾನು ಇದ್ದೆ. ಇವತ್ತು ನನಗೆ ಗೊತ್ತಾಯ್ತು ನಮ್ಮ ತಾಲೂಕದೊಳಗೆ ಇವತ್ತು ಮಾಡಿದಾರೆ, ನಮ್ಮ ಭಾಗದಾಗ ಮಾಡಿದಾರೆ. ಇದು ಸರಿಯಲ್ಲ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರೆ. ಇವತ್ತು ಅವರು ಕೂಡ ಇವತ್ತು ಈ ಕಡೆ ಇದು ಲಕ್ಷಕೋಟೆ ಇವತ್ತು ನಮ್ಮ ಭಾಗದ MLA ಅವರು ಕೂಡ ನಿಖಿಲ್ ಅವರು ಕೂಡ ಇದ್ರ ಕಡೆ ಲಕ್ಷಕೋಟ ಅವರು ತುರ್ತಾಗಿ ಇವತ್ತು ಆ ನೀರು ಎಲ್ಲ ಹಳ್ಳಿಗಳಿಗೆ 18 ಹಳ್ಳಿ ರೈತರು ಇವತ್ತು ಚಿಕ್ಕೋಡಿ ತಾಲೂಕಿನ ರೈತರು ಇವತ್ತು ಬಹುತೇಕ ಹುಕ್ಕೇರಿ ತಾಲೂಕಿನ ರೈತರು ಬಂದಿಲ್ಲ ಇದ್ರೊಳಗೆ. ಅವರು ಕೂಡ ಇವತ್ತನ ಹೇಳೋದ್ರು ಇವತ್ತು ನಾವು ಕೂಡ ಭಾಗವಹಿಸ್ತೀವಿ ಅವ್ರ ಜೊತೆಗೆ. ಅದಕ್ಕೆ ಇವತ್ತು ಸರ್ಕಾರ ಆಲೋಚನೆ ಮಾಡಬೇಕು. ಈ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ. ಇದೆ ಉಗ್ರ ಹೋರಾಟ ಇವತ್ತು ಹೋಗ್ತದೆ. ಇವತ್ತು ನಾವೆಲ್ಲರೂ ತಿಳ್ಬೇಕು. ಕೆಲವು ಜನ ಅದಾರಂತೆ ಅವ್ರು ಸಾಂಕೇತಿಕ ಹೋರಾಟ ಮಾಡತ್ತಾರೆ. ನಮ್ಮ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರು ಇವತ್ತು ಅನೇಕ ರೈತ ಸಂಘಟನೆಗಳ ಮುಖಂಡರು ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡೋಣ ಅಂತೇಳಿ ಅವರು ಇವತ್ತು ನಿರ್ಣಯ ಮಾಡಿಕೊಂಡಾರೆ. ಇವತ್ತು ಉಗ್ರ ಹೋರಾಟ ಮಾಡ್ತಕ್ಕಂಥದ್ದಲ್ಲ, ಇವತ್ತನ ಪ್ರಾರಂಭ. ಇವತ್ತು ದನಗಳ ಮುಖಾಂತರನ ಅವ್ರ ಹೋರಾಟ ಇವತ್ತದ. ಮೊದಲೇ ಹೆಜ್ಜೆ ದನಗಳ ಮುಖಾಂತರ ಅವ್ರ ಹೆಜ್ಜೆ ಇವತ್ತು ಇಟ್ಟಿದ್ದಾರೆ ಹೋರಾಟ. ನಾಳೆ ಬರೋಬರ್ತಾ ಇಡೀ ಕುಟುಂಬನ ಬಂದು ಕುಣ್ತಕ್ಕಂಥದ್ದು. ಕಾರಣ ಇಷ್ಟ ನಮಗೆಲ್ಲ ಅಡ್ಡಾಡಿ ಗೊತ್ತದೆ. ಇವತ್ತು ಈ ಭಾಗ ಮಡ್ಡಿ ಜಮೀನು ಹೆಚ್ಚಿಗೆ ಮಡ್ಡಿ ಜಮೀನು ಇರೋದ್ರಿಂದ ನೀರು ಭಾಳಷ್ಟು ಬೇಕಾಗ್ತದೆ. ಇಲ್ಲಿ ರೈತರಿಗೆ ಆಲ್ರೆಡಿ ಈಗಾಗಲೇ 10-15 ವರ್ಷ ನೀರು ಹಾಸ್ಕೊಂಡು ಸರಿಯಾದಂಥ ಬೆಳೆ ಬೆಳೆದ ಇವತ್ತು ಚೆನ್ನಾಗಿದೆ. ಇವತ್ತು ಕಳೆದ ಇತ್ತಿತ್ತಲಾಗಿ 10 ವರ್ಷದೊಳಗೆ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ನನಗೆ ನೇರವಾಗಿ ಅವ್ರ ಮೇಲೆ ಆರೋಪ ಅದ. ಇವತ್ತು ಅಲ್ಲೆಲ್ಲೆಲ್ಲೇ ಕೆನಾಲ್ ಹೊಡ್ಕೊಂಡಿದ್ದಾರೆ, ಪೈಪ್ಲೈನ್ಗಳು ಹಾಕ್ಕೊಂಡಿದ್ದಾರೆ. ಇವತ್ತು ಕೆನಾಲ್ಗಳು ಮುಚ್ಚಿ ಹೋಗಿದ್ದಾವೆ. ಹಂಗಂದ್ರೆ ನೀವು ಏನು ಮಾಡತ್ತೀರಿ ಅಂತ ತಿಳಿದ ಇವತ್ತು ಸರ್ಕಾರ ಅವ್ರ ಮೇಲೆ ಕ್ರಮ ತಗೋಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಮಾನ್ಯ DC ಅವರ ಇವರು ಸರಿಯಾಗಿ ಕೆಲಸ ಮಾಡತ್ತಿಲ್ಲ. C ಅವರು ಕೂಡ ಇವತ್ತು MD ಅವರು ರಾಠೋಡ್ ಅವರು ಅದಾರ. ರಾಠೋಡ್ ಅವರ ತಾವು ಈ ಕಡೆ ಲಕ್ಷ್ಯ ಹಾಕ್ಬೇಕು. ಇವತ್ತು ಬರೀ ನೀರಾವರಿ ನಿಗಮ ಐತಿ, ನಾ ದಂಡಿಗೆ ಹೋದ್ ನೀರು ಹಚ್ಚೋದೈತಿ ಅಂತ ಹೇಳ್ಕೊಂಡು ನೀವು ಅಲ್ಲೇ ಬೆಂಗಳೂರದಾಗ ಕೂತ್ರೆ ಕೆಲಸ ಆಗಂಗಿಲ್ಲ. ಇಲ್ಲೇ ನೀವು ರಿಪೋರ್ಟ್ ತೊಗೊಳ್ಳಿ ಸರಿಯಾಗಿ. ಈಗ ನಾನು ಇವತ್ತು ನೋಡಿದಾಗ ನನಗೆ ಆಶ್ಚರ್ಯ ಅನಿಸ್ತು. ಇವತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರು ಇವತ್ತು ಹೇಳ್ರಿ ಇವತ್ತು 9ನೇ ದಿವಸ ನಾವು ಉಪವಾಸ ಕೂತಿದ್ದೀವಿ ರೀ. ಯಾವಾಗೂ ನೀರು ಬಂದಿಲ್ಲ. 17 ಕಿಲೋಮೀಟ್ರ್ ನೀರು ಹೋಗ್ಯದ. 24 ತಾಸಿನಾಗ 17 ಕಿಲೋಮೀಟ್ರ್ ನೀರು ಹೋಗ್ತದ. ಇವ್ರು ಉಪವಾಸ ಕೂತಾಗ ಧರಣಿ ಕೂತಾಗ ಅಂದ್ರೆ ನೀವು ಇಟ್ಟೆಲ್ಲ ಒಂದೊಂದು ದಿವ್ಸಕ್ಕೆ 10,000 ರೂಪಾಯಿ ಪಗಾರ ತೊಗೊಳ್ತಕ್ಕಂಥ ಇಂಜಿನಿಯರ್ಗಳ ನೀವು ಏನು ಮಾಡಾಕತ್ತೀರಿ? ನೀವು ಮಲಗಿದ್ದೀರೇನ, ನಿಂತು ಮಾಡಿದ್ದೀರೇನ? ಇದೆಲ್ಲ ಜನರಿಗೆ ಅರ್ಥ ಆಗೈತಿ. ಇವತ್ತು ಸಾಮಾನ್ಯ ನಮ್ಮ ರೈತ ಕುಟುಂಬಕ್ಕೆಲ್ಲ ಅರ್ಥ ಆಗೈತೆ. ತಾಯಂದ್ರೆಲ್ಲ ಇಲ್ಲಿ ಬಂದು ಕೂತು ಬಿಡಿದಾರೆ. ಇವತ್ತು ಅವ್ರ ಮನೆ ಮಠ ಬಿಟ್ಟು ಅವ್ರ ಮನ್ಯಾಗ ಇರಲಿಲ್ಲ ಅಂದ್ರೆ ಅವ್ರ ಮಕ್ಳು ಹೊರಗೆ ಬೀಳಂಗಿಲ್ಲ, ಸ್ಕೂಲ್ಗೆ ಹೋಗೋಕ್ಕಾಗಂಗಿಲ್ಲ ಮಕ್ಕಳು. ಅದನ್ನೆಲ್ಲ ಬಿಟ್ಟು ಇವತ್ತು ನನ್ನ ಜೀವನ ಸರ್ವಸ್ವತ ಹೇಳಿ ಭೂಮಿ ಅಂದ್ರೆ ಅವ್ರು ನಂಬ್ಕೊಂಡವ್ರ. ಇವತ್ತು ನಮ್ಮ ತಾಯಂದರು ಕೂಡ ಇವತ್ತು ಇದ್ರೊಳಗೆ ಭಾಗವಹಿಸಿದಾರೆ. ಬರುವಂಥದ್ದು 1 ಲಕ್ಷ ಜನ ಇವತ್ತು ಬರ್ತಾರೆ. ಅಧಿಕಾರಿ ಪೊಲೀಸ್ ಇಲಾಖೆ ಆಗಲಿ, ಈ ಜಿಲ್ಲಾ ಅಧಿಕಾರಿ ಆಗಲಿ, ಮಾನ್ಯ ನಮ್ಮ ಹುಕ್ಕೇರಿ ತಹಸೀಲ್ದಾರ್ ಆಗಲಿ ಈ ಕಡೆ ಬಂದ ಈ ಕಡೆ ಲಕ್ಷ ಕೊಟ್ಟು ಸರ್ಕಾರಕ್ಕೆ ತಿಳಿಸಿ ಅದನ್ನು ಇಮಿಡಿಯೇಟ್ ಮಾಡಲಿಲ್ಲ ಅಂತಂದ್ರೆ ದೊಡ್ಡ ಹೋರಾಟ ಬರ್ತೈತಿ.
ನಾನು ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಡೋದಂತೆ ದೂರ ಉಳಿತು. ನಾನು ಕೂಡ ರಾತ್ರಿ ಬಂದು ಇಲ್ಲಿ ಕೂಡಬೇಕಾಗೈತಿ. ಪ್ರಸಂಗ ಬಂದ್ರೆ ಉಪವಾಸ ಧರಣಿ ಕಾರ್ಯಕ್ರಮ ಕೂಡ ನನ್ನ ವೈಯಕ್ತಿಕವಾಗಿ ನೀವು ಯಾರು ಮಾಡೋಕೆ ಹೋಗ್ಬೇಡ್ರಿ, ನನ್ನ ತಪ್ಪೈತಿದ್ರೊಳಗೆ. ಯಾಕಂದ್ರೆ ಮಾಡಿದ್ದೇವೆ, ಕೈ ಬಿಟ್ಟಿದ್ದೇವೆ. ಇವತ್ತು ನಡೆದೈತಿಲ್ಲ ನೋಡಿಲ್ಲ, ನಂದು ತಪ್ಪಗಾರದನ್ನು ಇವತ್ತು ನಾ ತಪ್ಪು ನಾನು ಮುಚ್ಕೊಂಡು ಹೋಗ್ತಲ್ಲ, ನನ್ನ ಕೆಲಸ ಇರ್ತದ, ನಾನು ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ನಾ ಬಂದು ಇಲ್ಲಿ ಉಪವಾಸ ಕೊಂಡ್ಬೇಕಾಗ್ತದೆ. ಅಧಿಕಾರಿಗಳು ಇಷ್ಟ ನೆನ್ಪಿಟ್ಕೊಡ್ರಿ, ಕೆಲಸ ಇಮಿಡಿಯೇಟ್ ಮಾಡಿ. ಭಾರತೀಯ ಕಿಸಾನ್ ಸಂಘಕ್ಕೆ, ರೈತ ಸಂಘಟನೆಗೆ, ಹಸಿರು ಸೇನೆಗೆ, ರೈತರ ಹೋರಾಟಕ್ಕೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಈ ಕೊಟ್ಟಬಾಗಿ ಯಾತ್ ನೀರಾವರಿಗೆ ಯಾರ್ಯಾರ ಆಗಮನ ಹೆಂಗಂಗೆ ಆಗ್ತೈತೆ ಅನ್ನೋದು ಒಂದು ಭಾಳ ವಿಶೇಷವಾಗೈತಿ. ಪರಮ ಪೂಜ್ಯರು ಕಬ್ಬೂರು ಗ್ರಾಮದ ಪೂಜ್ಯರು ಆಗಮಿಸಿದ್ದಾರೆ. ಅವರಿಗೆ ನನ್ನ ಭಕ್ತಿಯ ಪ್ರಣಾಮಗಳು. ಅದೇ ರೀತಿ ಮಾಜಿ ಸಚಿವರಾದಂಥ ಶಶಿಕಾಂತ್ ನಾಯಕ್ ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನನ್ನ ಭಕ್ತಿ ಪ್ರಣಾಮಗಳು. ಯಾಕಂದ್ರೆ ರೈತರ ಹೋರಾಟ ಭಾಳ ದಿವಸ ಆಗೈತಿ, ಇದು 9ನೇ ದಿವಸ. ಈ ದಿವಸ ಆಗಬೇಕಾದ್ರೆ ಇಲ್ಲಿ ಅನ್ಯಾಯ ಅಕ್ರಮ ಎಷ್ಟು ನಡೆದೈತೆ ಅನ್ನೋದು ಎಲ್ಲ ರೈತರಿಗೆ ಎದ್ದು ಕಾಣೋದೈತಿ. ಹಗರಣಗಳನ್ನು ಮುಚ್ಚಿಟ್ಟಂಗಾಗೈತೆ. ಅದಕ್ಕೆ ಆ ಸಚಿವರು ಈಗಾಗಲೇ ಮಾತಾಡಿದ್ದಾರೆ. ಅವರೆಲ್ಲರೂ ಅಧಿಕಾರಿಗಳು ರೈತರ ಮುಂದೆ ಸಹಜವಾಗಿ ಇಲ್ಲಿ ಏನು ನಡೆದೈತಿ ಮತ್ತು ಇನ್ನು ಮುಂದೆ ನಮಗೆ ಸರಿಯಾಗಿ ನೀರನ್ನು ಹಂಚಿಕೆ ಮಾಡಿ ಕೊಡ್ತಾರಂತ ನಮ್ಮ ಲಿಖಿ ಮುಖಾಂತರ ಕೊಡುವವರೆಗೆ ನಮ್ಮ ಹೋರಾಟ ಹೆಂಗೆ ತೆಗೆದುಕೊಳ್ಳಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಭಾಗದ ಕೊಟ್ಟಬಾಗಿ ಯಾತ ನೀರಾವರಿಯ ಸುಮಾರು 20 ವರ್ಷಗಳ ಹಿಂದೆ ಈ ಯೋಜನೆಯು ಜಾರಿಯಾಗಿದೆ. ಈಗ ಆ ಯೋಜನೆಯು ಸುಮಾರು 18 ಗ್ರಾಮಗಳಿಗೆ ಹೋಗಿ ನೀರು ಪ್ರತಿಯೊಂದು ಗ್ರಾಮಗಳಿಗೆ ತಲುಪಬೇಕಾಗಿದೆ. ಆದರೆ ಕೆಲವು ಗ್ರಾಮಗಳಿಗೆ ಆ ನೀರು ತಲುಪ್ತಾ ಇದೆ. ಅದರ ಒಂದು ಉದ್ದೇಶಕ್ಕಾಗಿ ಭಾರತೀಯ ಕಿಸಾನ್ ಸಂಘದವರು 9 ದಿನಗಳ ಪರ್ಯಂತರ ಇಂದು 9ನೇ ದಿನ ಶಾಂತಿ ರೀತಿಯಾಗಿ ಮತ್ತು ಸರಳವಾಗಿ ಈ ಒಂದು ಧರಣಿಯನ್ನು ರೈತ ಭಾರತೀಯ ಕಿಸಾನ್ದವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಯೋಜನೆಯು ಕೇವಲ 18 ಗ್ರಾಮಗಳಿಗೆ ಹೋಗಬೇಕಾಗಿತ್ತು ಇದು ನೀರು. ಆದರೆ ಏನಾಗಿದೆ ಅಂದರೆ ಕೆಲವು ಗ್ರಾಮಗಳಿಗೆ ಹೋಗ್ತಾ ಇದೆ. ಒಂದು 8-10 ಗ್ರಾಮಗಳಷ್ಟೇ ಹೋಗ್ತಾ ಇದೆ. ಕೆಲವೊಂದು ಗ್ರಾಮಗಳು ಹೋಗ್ತಾ ಇಲ್ಲ. ಆ ಉದ್ದೇಶಕ್ಕಾಗಿ ರೈತರು ಶಾಂತ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಡುವಂಥ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ರೈತರಿಗೆ ಬಾಂಧವರಿಗೆ ಸಹಾಯ ಸಹಕಾರವನ್ನು ನೀಡಿ ಎಲ್ಲ ಜನರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ.